ಮತ್ತೆ ಎಲೆಕ್ಷನ್ ಇದೆ. ಹೌದು ಹೇಳಿ. ಈ ಎಲೆಕ್ಷನಲ್ಲಿ ಯಾರು ಬಂದು ನಿಮ್ಗೆ ಅನುಕೂಲ ಆಗ್ತದೆ ಅಂತ? ಬಿ ಜೆ ಪಿನೇ ಬರ್ಬೇಕು ಸರ್. ಏನು ಕಾಂಗ್ರೆಸ್ ಬಂದು ಏನೋ ನಮ್ಗೆ ಆಟೋಗಳಿಗೆ ಏನು ಅನುಕೂಲತೆ ಏನೂ ಇಲ್ಲ. ಇವರು ರಾಪಿಡ್ ಬಿಟ್ಬಿಟ್ಟು ಆಟೋ ಬಿಸ್ನೆಸ್ ಎಲ್ಲ ಮುಳುಗೋಗಿದೆ. ಎಲ್ಲ ರಾಪಿಡ್ ಮೇನ್ ಪಾಯಿಂಟ್ ರಾಪಿಡ್ ನಿಲ್ಲಿಸ್ಬೇಕು ಬಿ ಜೆ ಪಿ ಕಾಂಗ್ರೆಸ್ ಸರ್ಕಾರದವರು. ಈ ರಾಪಿಡ್ ಒಂದು ಮುಗಿಸಿದ್ರೆ ಆಟೋ ಜೀವನ ಹೆಂಗೋ ಒಂದು ನಡೀತದೆ. ಬಿ ಜೆ ಪಿನೇ ಬರಲಿ ಅಂತ ನಾವೇನು ಕಾಂಗ್ರೆಸ್ಸಿಂದ ಏನು ನಮ್ಗೆ ಅನುಕೂಲತೆ ಏನಿಲ್ಲ. ಆಟೋ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಾಂಗ್ರೆಸ್ ಬಂದು ನಮ್ಮ ಆಟೋ ಡಿಪಾರ್ಟ್ಮೆಂಟೆಲ್ಲ ಮುಗಿಸ್ಬಿಟ್ರು. ಮೇನ್ ಪಾಯಿಂಟ್ ಬಂದು ಟೂ ವೀಲರ್ ಒಂದು ನಿಲ್ಲಿಸ್ಬೇಕು. ಅದೊಂದು ಮಾಡಿದ್ರೆ ಎಲ್ಲ ನಮಗೆ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ನಮ್ಮ ಸರ್ಕಾರ ಬಿ ಜೆ ಪಿನೇ ಬರಲಿ. ಈಗ ಫ್ರೀ ಬಸ್ ಬಿಟ್ಟರು, ಫ್ರೀ ಬಸ್ ಕೊಟ್ಟರು, ಮನೆ ಹೆಂಗಸರುಗಳಿಗೆಲ್ಲ 2,000 ಕೊಟ್ಟರು, ಅದೆಲ್ಲ ನಿಮಗೆ ತೃಪ್ತಿ? 2,000 ಅಂತಾರೆ ಚಾರ್ಜ್. 2,000 ಯಾರಿಗೂ ಬರ್ತಾನೆ ಇಲ್ಲ. 4-5 ತಿಂಗಳಾಯಿತು ಫ್ರೀ ಬಸ್ ಬಿಟ್ಟರು. ಎಲ್ಲಿಂದ ಎಲ್ಗೋರು ಬರೀ ಹೆಂಗಸರುಗಳು ಬರೀ ಬಸ್ಗಳಿಗೆ ನಿಂತಿರ್ತಾರೆ. ಯಾವುದೋ ಒಂದು ಊರಿಗೆ ಹೋಗಿ ಬರ್ಬೇಕು ಅಂದ್ರೆ ಗಂಡಸರುಗಳಿಗೆ ಹಿಂಸೆ, ಬರೋಕ್ಕಾಗಲ್ಲ, ಒಂದು ಸೀಟ್ ಸಿಗೋಲ್ಲ, ಏನಿಲ್ಲ. ಎಲ್ಲ ಹೆಂಗಸರು ದಬ ಬೀಳ್ತಾರೆ. ಅದರಲ್ಲಿ ಬಂದು ಏನಾರು ಮಾಡಿದ್ರೆ ಜಗಳ ಮಾಡೋಕ್ಕೆ ಬರ್ತಾರೆ. ನಮ್ಮ ಸೀಟ್ ಹಾಕವಿ, ನಾವು ಸೀಟ್ ಹಾಕವಿ ಅಂತಾರೆ. ಅದಕ್ಕೆ ಫ್ರೀ ಬಸ್ ಮಾಡಿದ್ರು ಫುಲ್ ಜನಗಳಿಗೆಲ್ಲ ಹೊಡ್ತಾ ಹೋಯ್ತು. ಪ್ಲಸ್ ಆಟೋದವ್ರಿಗೆ ಹಿಂಸೆನೇ ಆಗೋಯ್ತು. ನಮಗೊಂದು ಬಿ ಜೆ ಪಿ ಸರ್ಕಾರನೇ ಬರಲಿ ಅಂತ ನಾವು ಬದಲಾವಣೆ ಬೇಕು. ಬದಲಾವಣೆ ಬೇಕು ಅಷ್ಟೇ. ಬದಲಾವಣೆ ಅತ್ಯವಶ್ಯವಾಗಿ ಬೇಕೇ ಬೇಕು. ಬದಲಾವಣೆ ಆಗಲೇಬೇಕು. ಅಭಿವೃದ್ಧಿ ಕಾರ್ಯಗಳು ಒಂದೂ ಆಗ್ತಾ ಇಲ್ಲ. ಈ ಗ್ಯಾರಂಟಿ ಯೋಜನೆಗಳೆಲ್ಲ ಅನುಷ್ಠಾನ ಮಾಡಿ ಅದರಿಂದ ಜನ ಸೋಂಬೇರಿ ಆಗ್ತಿದ್ದಾರೆ ಹೊರತು ಅದು ಅನುಷ್ಠಾನಗಳೇನು ಕರೆಕ್ಟಾಗಿ ಆಗ್ತಾ ಇಲ್ವಲ್ಲ. 2,000 ರೂಪಾಯಿ ಯಾರಿಗೂ ಬರ್ತಾ ಇಲ್ಲ. ಇರೋದ್ರಲ್ಲಿ ಫ್ರೀ ಬಸ್ ಒಂದು ಓಡ್ತಾ ಇದೆ ಅಷ್ಟೇ. ಅದನ್ನು ಬಿಟ್ಟರೆ ಇನ್ಯಾವುದು ಹೇಳ್ಕೊಳ್ಳೋ ರೀತಿನಿಲ್ಲ. ದುಡಿಯೋ ಕೈಗೆ ಶಕ್ತಿ ತುಂಬಬೇಕೇ ಹೊರತು ದುಡಿಯೋ ಕೈನ ಸೋಂಬೇರಿ ಮಾಡಬಾರ್ದು. ಆ ಕಾರಣಕ್ಕೋಸ್ಕರ ನೆಕ್ಸ್ಟ್ ಬದಲಾವಣೆ ಅವಶ್ಯಕವಾಗಿ ಬೇಕೇ ಬೇಕು. ಬದಲಾವಣೆ ಬೇಕೇ ಬೇಕು. ಅದು ಅವ್ರವ್ರ ಪಕ್ಷದವರು ಅದು ಡಿಸೈಡ್ ಮಾಡ್ಕೋತಾರೆ. ವಿಜೇಂದ್ರ ಇದ್ದಾರೆ, ಇವಾಗ ಯತ್ನಾಳ್ನೇ ಉಚ್ಚಾಟನೆ ಮಾಡಿದರೆ ಆ ಟೈಮ್ಗೆ ಕಳ್ಕೊಬೋದೇನೋ. ಮುಂದೆ ಬಂದರೆ ಯಾರು? ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಇರೋದ್ರಿಂದ ವಿಜೇಂದ್ರ ಅವರೇ ಸೂಕ್ತ ಅಭ್ಯರ್ಥಿ ಅಂತ ಅನಿಸುತ್ತೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೋದಿಯವರು ಇರಬೇಕಾದ್ರೆ ಬೇರೆಯವ್ರು ಯಾರು ಏನು ಮಾಡೋದಕ್ಕಾಗಲ್ವಲ್ಲ. ಬದಲಾವಣೆ ಬೇಕು ಅಂತ. ಬದಲಾವಣೆ ಬೇಕೇ ಬೇಕು. ಈ ಕಾಂಗ್ರೆಸ್ ಸರ್ಕಾರ ಕಿತ್ತೊಗೆದು ಬಿ ಜೆ ಪಿ ಮತ್ತು JDS ಸಮ್ಮಿಶ್ರ ಸರ್ಕಾರ ಬಂದರೆ ಜನಕ್ಕೆ ಅನುಕೂಲ ಆಗುತ್ತೆ. ಕುಮಾರಸ್ವಾಮಿ ಅವರು ರೈತರ ಪರವಾಗಿ ಕೆಲಸಗಳು ಮಾಡ್ತಾರೆ. ಎಲ್ಲ ಜನಕ್ಕೆ ಅನುಕೂಲ ಆಗುವಂಥ ಕೆಲಸಗಳು ಮಾಡ್ತಾರೆ. ಗೊತ್ತಾಯಿತು, ಬಿ ಜೆ ಪಿ ಕಾಂಗ್ರೆಸ್ ಎರಡು ಇದೆ. ಪೈಪೋಟಿಲಿ ಯಾರು ಬರಲಿ ಅಂತ. JDS ಮತ್ತು BJP ಜಂಟಿ ಇದೆ. ಹಾಂ, ಈ ಮೂರಲ್ಲಿ ಯಾರು ಬಂದರೆ ಒಳ್ಳೇದು ಅನ್ಸುತ್ತೆ? ನಮಗೇನು ಯಾರು ಬರಲಿ ಸಾ, ಒಳ್ಳೇದಾಗೋದು ಬೇಕು. ಯಾರು ಬರ್ಲಕ್ಕೆ ನಮಗೇನು. ಹಾಂ, ಒಳ್ಳೇದಲ್ಲಿ ಒಳ್ಳೇದಲ್ಲಿ. ಯಾರು ಬರಬೇಕು? ಹಾಂ, ಯಾರು ಬರಬೇಕು ಅಂತಿಲ್ಲ. ಯಾರು ಬಂದರೆ ಒಳ್ಳೇದಾಗಬೇಕು. ಅವ್ರು ಬರಲಿ ಇವ್ರು ಬರಲಿ ಅಂತ ಇಲ್ಲ ನಮಗೆ. ಒಳ್ಳೇದು ಮಾಡಲ್ಲ. ಯಾರು ಬಂದರೂ ಒಳ್ಳೇದು ಮಾಡೋದು. ಓಟ್ ಹಾಕೋದೇ ಬೇಡ, ಎಲ್ಲ ತಿನ್ನೋರೆ. ಓಟ್ ಹಾಕೋದೇ ಬೇಡ. ಹಾಂ ಹಾಂ ಹಾಂ, ಒಳ್ಳೇದಲ್ಲ ಅಂದರೆ ಇನ್ಯಾಕೆ ಹಾಕ್ಬೇಕು ಹೇಳಿ? ಒಳ್ಳೇದಲ್ಲ ಅಂತಲೇ ಮಾಡೋದು. ಹಾಂ, ಅದೇ ಹೇಳೋದು ನಾನು. ಈಗ ನಾವು ಇಲ್ಲಿ ಫುಟ್ಪಾತಲ್ಲಿ ನೀವೇನೋ ಒಂದು ಜಾಗ ಕೊಟ್ಟು ಗಾಡಿ ನಿಲ್ಲಿಸಿ ವ್ಯಾಪಾರ ಮಾಡ್ಕೊಡೋಕ್ಕೆ ಅದು ಕೊಡಲ್ಲ. ಎಲ್ಲಿಂದ ಜಾಗ ಎತ್ತಿ ಗಾಡಿ ಅಂತಾರೆ. ಬದಲಾವಣೆ ಆಗಬೇಕು ಅಂದರೆ ಹೆಂಗೆ ಅಂತ? ಯಾವುದು ಬದಲಾವಣೆ ಆಗಬೇಕು ಹೆಂಗೆ ಅಂತ? ಬದಲಾವಣೆ ಆಗಬೇಕು. ಯಾರು ಬಂದ್ರೂ ಯಾರು ನ್ಯಾಯ ಮಾಡಿಲ್ವಲ್ಲ, ಬತ್ತಿ ಅವರೇ ಯಾರು ನ್ಯಾಯ ಮಾಡಿಲ್ವಲ್ಲ. ಅವರಲ್ಲ ಇವರೆಲ್ಲ ಬದಲಾವಣೆ ಆಗಬೇಕು. ಯಾರ ಬಂದವ್ರು ಯಾರ ಮಾಡ್ಕೊಡ್ಬೇಕಲ್ಲ, ಯಾರು ಮಾಡ್ತಾ ಇಲ್ವಲ್ಲ. ಹಾಂ, ಅವರು ಇವರು ಬದಲಾವಣೆ ಆಗಬೇಕಪ್ಪ. ಅವ್ರು ಹೆಣ್ಮಕ್ಳು ನೋಡೋದು ಅವರೇ ನೋಡ್ತಾರೆ, ಬಾಕಿಯವ್ರು ನೋಡೋದೇ ಇಲ್ವಲ್ಲ. ಹಾಂ, ಅದೇ ನಾನು ಹೇಳೋದು. ಒಟ್ಟಿನಲ್ಲಿ ಏನು ಜನಕ್ಕೆ ಒಳ್ಳೇದಾಗಬೇಕು. ಒಂದು ಕೂಲಿ ಮಾಡಲಿ, ಒಂದು ನಾಲೆ ಮಾಡಲಿ. ಈಗ ನಾವು ವ್ಯಾಪಾರ ಮಾಡ್ತೀವಿ, ಜಾಗವೇ ಇಲ್ಲ, ಒಂದು ಜಾಗ ಕೊಡ್ಸಮ್ಮ ಮಾಡಮ್ಮ ಅಂತನೋದೇ ಇಲ್ವಲ್ಲ. ಮಾಮೂಲಿ ಬೀದಿ ಮೇಲೆ ಹೋಗಿ ಕಳ್ಕೊ ಮಾಡ್ರೋ ವ್ಯಾಪಾರ ಅಂತಾರೆ. ಸ್ಥಳೀಯ ಶಾಸಕರು ಯಾರು ಕೇಳೋದು? ಯಾರು ಕೇಳ್ತಾ ಇಲ್ಲ, ಯಾರು ಹೇಳೋದಿಲ್ಲ. ಹಾಂ, ನಾವು ಯಾರು ಬಂದ್ರೂ ನಮ್ಗೆ ಅನುಕೂಲ ಆದರೆ ನಾವು ಹಾಕ್ತೀವಿ. ಅನುಕೂಲ ಇಲ್ದಿದ್ರೆ ನಾವು ಇನ್ನೇ ಯಾರಿಗೆ ಹಾಕೋಣ? 3 ಜನಕ್ಕೂ ಹಾಕ್ಬಿಟ್ರೆ ಬೋಗಸ್ ಆಗ್ತದೆ ಓಟು. ಯಾರನ್ನಾರ ಒಬ್ಬರನ್ನ ಹಾಕ್ಬೇಕು ಅಷ್ಟೇ. ಅಲ್ಲ, ಯಾರು ಬರಬೇಕು ಅಂತ ನಿಮ್ಮ ಅನಿಸಿಕೆ ಅಂತ? ನಮ್ಮ ಅನಿಸಿಕೆ ಕಾಂಗ್ರೆಸ್ ಬಂದರೆ ಒಳ್ಳೇದು ಅಂತಂದು ಹೇಳಿ ನಾವು ಹೇಳ್ತೀವಿ. ಕಾಂಗ್ರೆಸ್ಸಲ್ಲಿ ಈಗ ಏನು ನಂಬಿಕೆ ಹೇಳೋಕ್ಕಾಗೋದಿಲ್ಲ ಸರ್. ಅದೆಲ್ಲ ನಾವು ಹೇಳೋಕ್ಕಾಗೋದಿಲ್ಲ. ನಾವು ಹೇಳೋಕ್ಕೆ ಹೋದರೆ ಆಗೋದಿಲ್ಲ. ಅದಕ್ಕೇನಂದರೆ ನಾವು ಯಾವುದಕ್ಕೆ ನಮ್ಗೆ ಇಷ್ಟ ಬರ್ತದೆ ಅದಕ್ಕೆ ಹಾಕ್ಬಿಡೋದು ಇರೋದು ನಾವು. ಯಾರು ಬರಬೇಕು ಅಂತ? ಯಾರಿಗೆ ಅಂದರೆ ಕುಮಾರಸ್ವಾಮಿ ಬರ್ತಾರೋ, ಇಲ್ಲ ಕಾಂಗ್ರೆಸ್ ಬರ್ತಾರೋ, BJPನೇ ಬರ್ತಾರೋ, ಗೋಪಾಲನೇ ಬರ್ತಾರೋ, ಅದು ನಾವು ಹೇಳೋಕ್ಕಾಗಲ್ಲ. ಬದಲಾವಣೆ ಬೇಕಾ ಹಿಂಗೆ? ಬದಲಾವಣೆ ಬೇಕಾಗಿರೋದೆ. ಹೌದು.
ಇವಾಗ ಅವರು ಏನೇನು ಇದು ಮಾಡ್ತಾರೆ ಅದೆಲ್ಲ ಮಾಡಿದ್ರೆ ಬದಲಾವಣೆ ಆಗೇ ಆಗ್ತದೆ. ಇಲ್ದಿರ ಎಲ್ಲಿ ಆಗ್ತದೆ? ಮಾಮೂಲಿ ಇದ್ದರೆ ಯಾರೂ ಹಾಕೋದಿಲ್ಲ ಅಷ್ಟೇ ಹೇಳ್ತಾರದು. ಬದಲಾವಣೆ ಆಗಬೇಕು ಅಂತ ಬದಲಾವಣೆ ಆಗಬೇಕು. ಇದೇ ಇದ್ರೆ ಒಳ್ಳೆಯದು. ಇದೇ ಇದ್ರೆ ಒಳ್ಳೇದು. ಯಾಕಿದೆ ಇರಬೇಕು ಅಂತ? ಯಾಕೆಂದರೆ ಎಲ್ಲ ಫ್ರೀ ಆಗಿಬಿಟ್ಟಿದ್ದಾರಲ್ಲ, ಜನ ಒಂದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಫ್ರೀ ಆಗ್ಬಿಟ್ಟಿದೆ, ಏನು ತೊಂದರೆ ಆಗ್ತಾ ಇವಾಗ? ನಮಗೆ ತೊಂದರೆ ಆಗ್ಬೋದು ಆಟೋದವ್ರಿಗೆ, ಜನಗಳಿಗೆ ಒಳ್ಳೇದಾಯ್ತಾ ಇದ್ರಲ್ಲ. ಬದಲಾವಣೆ ಏನು ಬಿಡುವಾಗಲ್ಲ? ಬೇಡ. ಬದಲಾವಣೆ ಏನು ಬೇಡ. ಓಕೆ, ಸಿ ಎಂ ಯಾರಾಗಬೇಕು ಅಂತ ನಿಮ್ಮ? ಅದು ನಮ್ಮ ಇಚ್ಛೆ ಅಲ್ಲ, ಭಗವಂತನ ಇಚ್ಛೆ ಅದು. ನಾನು ಹೇಳ್ತಿರೋದು ಏನು ಅಂತಂದರೆ, ಈಗ ಸಿದ್ದರಾಮಯ್ಯ ಅವರಿದ್ದಾರೆ ಪ್ರೆಸಿಡೆಂಟು. ಸಿದ್ದರಾಮಯ್ಯ ರಿಜೈನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಮುಂದಕ್ಕೆ ಬೇರೆ ಯಾರು ಆಗಬೇಕು. ಪ್ರಬಲ ನಾಯಕರು ಯಾರಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ಸಲ್ಲಿ? ಇನ್ನೇನು ಇನ್ನೇನು ಪರಮೇಶ್ ಇದ್ದಾರೆ, ಇನ್ನು ಇವರು ಡಿ ಸಿ ಎಮ್ ಇವ್ರು ಇದ್ದಾರಲ್ಲ, ಶಿವಕುಮಾರ್ ಇದ್ದಾರಲ್ಲ, ಡಿ ಕೆ ಶಿವಕುಮಾರ್. ಖರ್ಗೆ ಸೆಂಟ್ರಲಲ್ಲಿ ಇದ್ದಾರಲ್ಲ ಸರ್, ಅವ್ರ ಮಗ ಇದ್ದಾರಲ್ಲ, ಅವರು ಇನ್ನು ಚಿಕ್ಕ ಏಜು. ಬೇಡ ಅಂತೀರಾ? ಬೇಡ. ಬದಲಾವಣೆ ಏನು ಬೇಡ, ಬೇಡ, ಇದೇ ಇರಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.